ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ದಾವಣಗೆರೆ ಜಿಲ್ಲೆಯ ಒಂದು ತಾಲೂಕಿನ ಪಟ್ಟಣದಲ್ಲಿ ಇದ್ದ ಸರ್ಕಾರಿ ಪದವಿ ಪೂರ್ವ ಶಾಲೆ ವಿದ್ಯಾರ್ಥಿಗಳ ಪ್ರತಿಭೆ ಹೆಸರುವಾಸಿಯಾಗಿತ್ತು. ಆ ಶಾಲೆಯಲ್ಲೇ ಒಂದೇ ತರಗತಿಯಲ್ಲಿ ಓದುತ್ತಿದ್ದವರು ಸಂದೀಪ್ ಮತ್ತು ಸಾಕ್ಷಿ. ಆರಂಭದಲ್ಲಿ ಅವರಿಬ್ಬರು ಕೇವಲ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಟ್ಟಿಗೆ ಓದುವುದು, ಗುಂಪು ಚರ್ಚೆಗಳಲ್ಲಿ ಭಾಗವಹಿಸುವುದು, ಶಾಲಾ ಕಾರ್ಯಕ್ರಮಗಳಲ್ಲಿ ಒಂದೇ ತಂಡದಲ್ಲಿ ಕೆಲಸ ಮಾಡುವುದು ಇವೆಲ್ಲವೂ ಅವರ ಸ್ನೇಹಿತವನ್ನು ಗಟ್ಟಿಗೊಳಿಸಿತ್ತು. 10ನೇ ತರಗತಿಯ ವೇಳೆಗೆ ಅವರಿಬ್ಬರ ಮನಸ್ಸಿನಲ್ಲಿ ಹೇಳಲಾಗದ ಒಂದು ವಿಷಯ ಭಾವನೆ ಮೂಡಿತ್ತು. ಒಂದು ಸಂಜೆ ಶಾಲೆ ಮುಗಿದ ನಂತರ ಶಾಲೆಯ ಮೈದಾನದಲ್ಲಿ ಒಂದು ಮೂಲೆಯಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಕೂತಿದ್ದರು. ಸಾಕ್ಷಿ ಒಂದು ಮಾತು ಹೇಳಬೇಕಿತ್ತು ಎಂದು ಸಂದೀಪ್ ನಿಧಾನವಾಗಿ ಹೇಳಿದ. ಹೇಳು ಎಂದು ನಗುಮುಖದಿಂದ ಉತ್ತರಿಸಿದಳು. ನೀನು ಇಲ್ಲದ ದಿನ ಶಾಲೆಯೇ ಖಾಲಿ ಖಾಲಿ ಎನಿಸುತ್ತದೆ. ಆ ಮಾತು ಕೇಳಿ ಸಾಕ್ಷಿಯ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ನನಗೂ ಹಾಗೆಯೇ ಅನಿಸುತ್ತದೆ ಸಂದೀಪ್. ಆ ಒಂದು ಕ್ಷಣ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಆ ದಿನದಿಂದ ಇಬ್ಬರು ಓದಿಗೂ ಕನಸುಗಳಿಗೂ ಸಮಾನ ಮಹತ್ವ ಕೊಟ್ಟರು. ಪರೀಕ್ಷೆಗಳಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಯಾರಾದರೂ ಕಡಿಮೆ ಅಂಕ ಪಡೆದರೆ ಮತ್ತೊಬ್ಬರು ಧೈರ್ಯ ಹೇಳುತ್ತಿದ್ದರು. 10ನೇ ತರಗತಿಯ ಫಲಿತಾಂಶ ಬಂದ ದಿನ ಇಬ್ಬರು ಉತ್ತಮ ಅಂಕಗಳನ್ನು ಪಡೆದಿದ್ದರು. ಆದರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಕಾಲೇಜುಗಳಿಗೆ ಸೇರಬೇಕಾಯಿತು. ಸಂದೀಪ್ ನಗರದ ಸರ್ಕಾರಿ ಪದವಿ ಕಾಲೇಜಿಗೆ ಸೇರಿದನು. ಸಾಕ್ಷಿ ಖಾಸಗಿ ಮಹಿಳಾ ಕಾಲೇಜಿನಲ್ಲಿ ಬಿಕಾಂ ಓದಲು ಆರಂಭಿಸಿದಳು. ಮೊದಲ ದಿನ ಅವರಿಬ್ಬರು ಕಾಲೇಜು ಹೊಸದಾಗಿದ್ದರೂ ಮನಸ್ಸು ಮಾತ್ರ ಹಳೆಯ ಶಾಲೆಯ ನೆನಪುಗಳಿಂದ ತುಂಬಿತ್ತು. ಪ್ರತಿದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಎನ್ನುವ ಒಂದು ಸಂದೇಶದಿಂದ ದಿನ ಆರಂಭವಾಗುತ್ತಿತ್ತು. ಇವತ್ತು ಕ್ಲಾಸ್ ಹೇಗಿತ್ತು ಎಂದು ಸಂದೀಪ್ ಕೇಳುತ್ತಿದ್ದ. ಚೆನ್ನಾಗಿತ್ತು, ಆದರೆ ನಮ್ಮ ಶಾಲೆಯ ಕ್ಲಾಸ್ಗಳಷ್ಟು ಮಜಾ ಇಲ್ಲ ಎಂದು ಸಾಕ್ಷಿ ಉತ್ತರಿಸುತ್ತಿದ್ದಳು. ವಾರಕ್ಕೆ ಒಮ್ಮೆ ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಭೇಟಿಯಾಗುತ್ತಿದ್ದರು. ಪುಸ್ತಕ ಓದುತ್ತಿದ್ದರು. ಭವಿಷ್ಯದ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದರು. ಒಂದು ದಿನ ನಾವು ಇಬ್ಬರು ಒಳ್ಳೆಯ ಕೆಲಸ ಮಾಡಿ ನಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕು ಎಂದು ಸಂದೀಪ್ ಹೇಳುತ್ತಿದ್ದ. ನಮ್ಮ ಪ್ರೀತಿ ಯಾವತ್ತೂ ಬದಲಾಗಬಾರದು, ಅದೇ ಸಾಕು ಎಂದು ಸಾಕ್ಷಿ ಹೇಳುತ್ತಿದ್ದಳು. ಕಾಲೇಜಿನಲ್ಲಿ ಅವರವರ ಸ್ನೇಹಿತರ ಗುಂಪು ಇತ್ತು. ಸಂದೀಪ್ನ ಆತ್ಮೀಯ ಸ್ನೇಹಿತರು ಕಾರ್ತಿಕ್, ಮನೋಜ್ ಮತ್ತು ಅಜಯ್. ಸಾಕ್ಷಿಯ ಸ್ನೇಹಿತರು ನಂದಿನಿ, ಪೂಜಾ ಮತ್ತು ಶ್ರೇಯ. ಒಂದು ದಿನ ಕಾರ್ತಿಕ್ ಹೇಳಿದನು, ನೀನು ಪ್ರತಿದಿನ ಯಾರ ಜೊತೆ ಫೋನ್ನಲ್ಲಿ ಮಾತಾಡ್ತಿರ್ತೀಯ? ಸಂದೀಪ್ ನಗುತ್ತಾ, ನನ್ನ ಬದುಕಿನ ಅತ್ಯಂತ ಮುಖ್ಯ ವ್ಯಕ್ತಿಯ ಜೊತೆ ಎಂದನು. ಸಾಕ್ಷಿನೇನಾ? ಹೌದು. ಕಾರ್ತಿಕ್ ಅವನ ಭುಜ ತಟ್ಟಿ, ನಿನ್ನ ಕಣ್ಣುಗಳಲ್ಲಿ ಅವಳ ಬಗ್ಗೆ ಇರುವ ಗೌರವ ನೋಡಿದರೆ ನಿಮ್ಮ ಪ್ರೀತಿ ತುಂಬಾ ನಿಜ ಅನಿಸುತ್ತದೆ ಎಂದನು. ಇತ್ತ ಸಾಕ್ಷಿಯ ಸ್ನೇಹಿತೆಯರು ಕೂಡ ಆಗಾಗ ಅವಳನ್ನು ಚುಡಾಯಿಸುತ್ತಿದ್ದರು. ನಿನ್ನ ಮೊಬೈಲ್ ರಿಂಗ್ ಆದ ತಕ್ಷಣ ನಿನ್ನ ಮುಖ ಹೊಳೆಯುತ್ತದೆ. ಇದು ಸಂದೀಪ್ ಕಾಲ್ ಅಲ್ವಾ? ಸಾಕ್ಷಿ ನಾಚುತ್ತಾ ಹೌದು ಎಂದು ಹೇಳುತ್ತಿದ್ದಳು. ಅವರ ಪ್ರೀತಿ ಎಂದಿಗೂ ಸಂಶಯದ ಮೇಲೆ ನಿಂತಿರಲಿಲ್ಲ, ಅದು ನಂಬಿಕೆಯ ಮೇಲೆ ಕಟ್ಟಲ್ಪಟ್ಟಿತ್ತು. ಒಮ್ಮೆ ಸಂದೀಪ್ ಕಾಲೇಜಿನ ಪ್ರಾಜೆಕ್ಟ್ನಿಂದ ತುಂಬ ಬ್ಯುಸಿಯಾಗಿದ್ದ. 2 ದಿನದಿಂದ ಸರಿಯಾಗಿ ಮಾತನಾಡಲು ಆಗಿರಲಿಲ್ಲ. ಸಾಕ್ಷಿ ಒಂದು ಸಂದೇಶ ಕಳುಹಿಸಿದಳು. ನೀನು ಬ್ಯುಸಿ ಅಂತ ಗೊತ್ತು, ಆದರೂ ನೀನು ಚೆನ್ನಾಗಿದ್ದೀಯಾ ಅನ್ನೋದನ್ನು ತಿಳಿದರೆ ಸಾಕು. ಆ ಸಂದೇಶ ಓದಿದ ಸಂದೀಪ್ ತಕ್ಷಣ ಕರೆ ಮಾಡಿದನು. ಸಾರಿ ಸಾಕ್ಷಿ, ಸಾರಿ ಹೇಳಬೇಡ, ನಿನ್ನ ಕನಸುಗಳು ಕೂಡ ನನ್ನ ಕನಸುಗಳೇ. ಆ ಮಾತು ಕೇಳಿ ಸಂದೀಪ್ಗೆ ಅವಳ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಕಾಲೇಜು ವಾರ್ಷಿಕೋತ್ಸವದ ಸಮಯದಲ್ಲಿ ಇಬ್ಬರು ತಮ್ಮ ತಮ್ಮ ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದರು. ಆದರೂ ರಾತ್ರಿ ಸಮಯ ಮಾಡಿಕೊಂಡು ವಿಡಿಯೋ ಕಾಲ್ನಲ್ಲಿ ದಿನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ನೀನು ಹಾಡಿದ ವಿಡಿಯೋ ನೋಡಿದೆ, ತುಂಬಾ ಚೆನ್ನಾಗಿತ್ತು ಎಂದು ಸಂದೀಪ್, ನಿನ್ನ ಭಾಷಣವು ಸೂಪರ್ ಆಗಿತ್ತೆಂದು ಸಾಕ್ಷಿ ಹೇಳುತ್ತಿದ್ದರು. ಒಬ್ಬರ ಯಶಸ್ಸನ್ನು ಮತ್ತೊಬ್ಬರು ಮನಸಾರೆ ಸಂಭ್ರಮಿಸುತ್ತಿದ್ದರು. ದಾವಣಗೆರೆಯಲ್ಲಿ ಸಂದೀಪ್ ರೂಮ್ ಮಾಡಿಕೊಂಡು ಸ್ನೇಹಿತರ ಜೊತೆ ಇದ್ದ. ಸಾಕ್ಷಿ ಅಲ್ಲಿಯೇ ಪಿಜೆ ಮಾಡಿಕೊಂಡು ಇದ್ದಳು. ಒಮ್ಮೆ ಗ್ರಂಥಾಲಯದ ಹೊರಗೆ ಮಳೆ ಆರಂಭವಾಯಿತು. ಇಬ್ಬರು ಮಳೆಯಲ್ಲೇ ನೆಂದುಕೊಂಡು ಹೋಗುತ್ತಿದ್ದರು. ಮಳೆ ಜೋರಾದ ಕಾರಣ ಇಬ್ಬರು ಸಂಪೂರ್ಣವಾಗಿ ನೆಂದು ಹೋಗಿದ್ದರು. ರಾತ್ರಿ 9 ಗಂಟೆ ಬೇರೆಯಾಗಿತ್ತು. ಪಿಜೆ ಒಳಗೆ ಹೋಗುವ ಟೈಮ್ ಕೂಡ ಮುಗಿದು ಹೋಗಿತ್ತು. ಏನು ಮಾಡುವುದು ಎಂದು ಸಂದೀಪ್ ನನ್ನು ಕೇಳಿದಳು ಸಾಕ್ಷಿ. ಅದಕ್ಕೆ ಸಂದೀಪ್ ಯೋಚಿಸಿ, ಇವತ್ತು ರೂಮ್ನಲ್ಲಿ ಎಲ್ಲ ಹುಡುಗರು ಊರಿಗೆ ಹೋಗಿದ್ದಾರೆ ಸಾಕ್ಷಿ, ನಾನು ರೂಮಿನಲ್ಲಿ ಒಬ್ಬನೇ ಇದ್ದೇನೆ, ನೀನು ಅಲ್ಲಿಗೆ ಬಾ ಎಂದು ಸಂದೀಪ್ ಹೇಳಿದನು. ಅದಕ್ಕೆ ಸಾಕ್ಷಿ ಸ್ವಲ್ಪ ಅಂಜಿ, ನಿನ್ನ ರೂಮ್ಗಾ ಎಂದು ಕೇಳಿದಳು. ಅದಕ್ಕೆ ಸಂದೀಪ್, ಯಾಕೆ ಸಾಕ್ಷಿ,
ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದು ಕೇಳಿದನು. ಆದರೆ ಸಾಕ್ಷಿಗೆ ಬೇರೆ ದಾರಿ ಇರದ ಕಾರಣ ಸಂದೀಪ್ ರೂಮ್ಗೆ ಹೋಗಲು ಒಪ್ಪಿಕೊಂಡಳು. ಇಬ್ಬರು ಅದೇ ಮಳೆಯಲ್ಲಿ ನೆನೆದುಕೊಂಡು ಸಂದೀಪ್ ರೂಮ್ಗೆ ಬಂದರು. ಎಲ್ಲರೂ ಹುಡುಗರೇ ಇದ್ದ ಕಾರಣ ಸಂದೀಪ್ ರೂಮ್ ಅಷ್ಟು ನೀಟಾಗೇನೂ ಇರಲಿಲ್ಲ. ಸಾಕ್ಷಿ ಸ್ವಲ್ಪ ಮುಜುಗರದಿಂದಲೇ ಹೋಗಿ ಚೇರ್ ಮೇಲೆ ಕುಳಿತುಕೊಳ್ಳಲು ಸಂದೀಪ್ನ ಟವಲನ್ನು ತಂದು ಕೊಟ್ಟು ಸಾಕ್ಷಿಗೆ ನೀಡಿದ. ಸಾಕ್ಷಿ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾನು ನಿನಗೋಸ್ಕರ ಬಿಸಿ ಬಿಸಿ ಚಹಾ ಮಾಡ್ತೇನೆ ಎಂದು ಹೇಳಿದನು. ಸಾಕ್ಷಿ ಹೋಗಿ ಫ್ರೆಶ್ ಅಪ್ ಆಗಲು ಬಾತ್ರೂಮ್ಗೆ ಹೋದ. ಅವಳಿಗೆ ನೆನಪಿಗೆ ಬಂದದ್ದು ತನ್ನಲ್ಲಿ ಒಣಗಿದ ಬಟ್ಟೆಗಳೆಲ್ಲವೆಂದು. ತಕ್ಷಣ ಬಾತ್ರೂಮಿಂದ ಈಚೆ ಬಂದು ಅದೇ ವಿಷಯವನ್ನು ಹೇಳಿದಳು. ಸಂದೀಪ್, ಅದಕ್ಕೆ ನನ್ನ ಬಟ್ಟೆಗಳನ್ನೇ ಕೊಡುತ್ತೇನೆ, ಈ ರಾತ್ರಿ ಅದನ್ನು ಹಾಕಿಕೊಂಡು ಮಲಗಿಕೋ, ಬೆಳಗ್ಗೆ ನಿನ್ನ ಬಟ್ಟೆಗಳು ಒಣಗುತ್ತದೆ ಎಂದು ಸಂದೀಪ್ ಹೇಳಿದ. ಸರಿ ಎಂದು ಫ್ರೆಶ್ ಅಪ್ ಆಗಲು ಒಳಗೆ ಹೋದಳು. ಸಂದೀಪ್ ಚಹಾ ಮಾಡುವ ಬಿಸಿಯಲ್ಲಿ ಅವಳಿಗೆ ಬಟ್ಟೆ ಕೊಡುವುದನ್ನು ಮರೆತು ಚಹಾ ಮಾಡುವುದರಲ್ಲಿ ತೊಡಗಿದ್ದ. ಸಾಕ್ಷಿ ಬಾತ್ರೂಮಿಂದಲೇ ಕೂಗಿಕೊಂಡಳು, ಸಂದೀಪ್, ನನಗೆ ಬಟ್ಟೆಯನ್ನು ಕೊಡು ಎಂದು. ಅವನು ಬಟ್ಟೆಯನ್ನು ತಂದು ಅವಳಿಗೆ ಕೊಡುವಾಗ ಬಾತ್ರೂಮ್ನ ಸ್ವಲ್ಪ ಜಾಗದಿಂದಲೇ ಅವಳನ್ನು ನಗ್ನ ರೂಪದಲ್ಲಿ ಪೂರ್ತಿಯಾಗಿ ಕಂಡುಬಿಟ್ಟನು. ಆ ಕ್ಷಣದಲ್ಲಿ ಅವನ ಆಲೋಚನೆಗಳು ಎಲ್ಲೆ ಮೀರಿ ನಿಂತಿದ್ದವು. ಅವನ ಆಸೆಗಳು ಅತಿ ವೇಗದಲ್ಲಿದ್ದವು. ಆ ಕ್ಷಣದಲ್ಲಿ ಅವನಿಗೆ ಅವಳನ್ನು ತನ್ನವಳಾಗಿಸಿಕೊಳ್ಳಬೇಕೆಂಬ ಹಂಬಲ ಹುಟ್ಟಿತು. ಅವಳು ಬಟ್ಟೆ ಬದಲಿಸಿಕೊಂಡು ಬಾತ್ರೂಮಿಂದ ಈಚೆ ಬಂದಾಗ ಅವಳಿಗೆ ಅವನ ಬಟ್ಟೆಗಳು ತುಂಬ ಲೂಸ್ ಆಗಿ ಕಾಣುತ್ತಿದ್ದವು. ನೋಡಲು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಜೊತೆಗೆ ಅವಳು ಪ್ಯಾಂಟನ್ನು ಬಿಟ್ಟು ಬರೀ ಶರ್ಟನ್ನು ಮಾತ್ರ ಧರಿಸಿದ್ದಳು. ಅದು ತೊಡೆಯವರೆಗೂ ಮಾತ್ರ ಕಾಣಿಸುತ್ತಿತ್ತು. ಇಬ್ಬರು ಚಹಾ ಕುಡಿದು ಊಟ ಮಾಡಿ ಮಲಗಲು ಸಿದ್ಧರಾದರು. ಇಬ್ಬರು ಹಾಲ್ನಲ್ಲಿ ಮಲಗಬೇಕಾಗಿತ್ತು. ಅವನೊಂದಿಗೆ ಬದಿ ಇವಳೊಂದು ಬದಿ ಮಲಗಿಕೊಂಡರು. ಮಲಗಿದ ಸ್ವಲ್ಪ ಹೊತ್ತಿನಲ್ಲಿ ಸಾಕ್ಷಿಗೆ ಏನೋ ಒಂದು ತರದ ಆಸೆಗಳು ಮನಸ್ಸಿನಲ್ಲಿ ಚಿಗುರು ಕೊಡಿದವು. ದೀಪ್ ಕೂಡ ಆತನ ಆಸೆಗಳನ್ನು ಎತ್ತಿಕೊಳ್ಳಲಾಗದೆ ಅವಳ ಬದಿಗೆ ಸ್ವಲ್ಪವೇ ಜೆದ್ದುಕೊಂಡು ಹೋದ. ಮೊದಲು ಅವಳ ಸೊಂಟದ ಮೇಲೆ ತನ್ನ ಕೈಯನ್ನು ಇರಿಸಿದ. ಅದಕ್ಕೆ ಅವಳು ಯಾವುದೇ ವಿರೋಧವನ್ನು ತೋರಿಸದಿದ್ದಾಗ ಅವಳ ಶರ್ಟನ್ನು ಸ್ವಲ್ಪವೇ ಮೇಲೆ ಎತ್ತತೊಡಗಿದ. ಅದಕ್ಕೂ ಅವಳು ಯಾವ ವಿರೋಧವನ್ನು ತೋರಿಸದ ಕಾರಣ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡ. ನಂತರ ಅವಳು ಕೂಡ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಂತರ ಇಬ್ಬರ ಸಮ್ಮಿಲನವಾಯಿತು. ನಂತರ ಸಂದೀಪ್ ಸಾಕ್ಷಿಯನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು, ಸಾಕ್ಷಿ, ಜೀವನದಲ್ಲಿ ಎಷ್ಟು ಬದಲಾವಣೆ ಬಂದರೂ ನೀನು ನನ್ನ ಜೊತೆಯಲ್ಲೇ ಇರ್ತೀಯ. ಅವಳು ಅವನ ಕಣ್ಣುಗಳನ್ನು ನೋಡಿದಳು. ನಮ್ಮ ಶಾಲೆಯ ಮೊದಲ ದಿನದಿಂದ ಇವತ್ತಿನವರೆಗೂ ನಾನು ಬದಲಾಗಿಲ್ಲ, ಮುಂದೆ ಬದಲಾಗುವುದಿಲ್ಲ. ಆ ಉತ್ತರ ಸಂದೀಪ್ಗೆ ಬದುಕಿನ ದೊಡ್ಡ ಭರವಸೆಯಾಗಿತ್ತು. ದಿನಗಳು ತಿಂಗಳಾದವು. ಇಬ್ಬರು ಸಂದಿದ್ದ ರೂಮಿನಲ್ಲಿ ಯಾರೂ ಇಲ್ಲದಾಗ ಸಮ್ಮಿಲನದ ಸಾಗರದಲ್ಲಿ ಈಜುತ್ತಿದ್ದರು. ಮೊದಲ ವರ್ಷದ ಪರೀಕ್ಷೆಗಳು ಮುಗಿದವು. ಇಬ್ಬರು ಉತ್ತಮ ಅಂಕಗಳನ್ನು ಪಡೆದರು. ಅವರು ನಗರದಲ್ಲಿ ಒಂದು ಸಣ್ಣ ಕಾಫಿ ಶಾಪ್ನಲ್ಲಿ ಭೇಟಿಯಾದರು. ಕಂಗ್ರಾಟ್ಸ್ ಎಂದು ಇಬ್ಬರು ಒಂದೇ ಸಮಯದಲ್ಲಿ ಹೇಳಿಕೊಂಡು ನಕ್ಕರು. ನೋಡು, ನಮ್ಮ ಕನಸುಗಳು ಒಂದೊಂದಾಗಿ ನೆರವೇರುತ್ತಿವೆ ಎಂದು ಸಂದೀಪ್ ಹೇಳಿದ. ಯಾಕೆಂದರೆ ನಾವು ಒಬ್ಬರನ್ನೊಬ್ಬರು ಹಿಂದೆ ಎಳೆಯುವುದಿಲ್ಲ, ಮುಂದೆ ತಳ್ಳುತ್ತೇವೆ ಎಂದು ಸಾಕ್ಷಿ ಹೇಳಿದಳು. ಆ ಮಾತು ಅವರ ಸಂಬಂಧದ ನಿಜವಾದ ಅರ್ಥವಾಗಿತ್ತು. 2ನೇ ವರ್ಷದ ಕಾಲೇಜ್ ಜೀವನ ಇನ್ನಷ್ಟು ಜವಾಬ್ದಾರಿಗಳನ್ನು ತಂದಿತ್ತು. ಇಂಟರ್ನ್ಶಿಪ್, ಸೆಮಿನಾರ್, ಸ್ಪರ್ಧೆಗಳು ಎಲ್ಲದರ ನಡುವೆ ಅವರ ಪ್ರೀತಿ ಮತ್ತು ಸೇರುವಿಕೆ ಮಾತ್ರ ಬದಲಾಗಲಿಲ್ಲ. ಪ್ರತಿ ಭಾನುವಾರ ಸಂಜೆ ಅವರು ಶಾಲೆಯ ಹಳೆಯ ಮೈದಾನಕ್ಕೆ ಹೋಗುತ್ತಿದ್ದರು. ಆ ಆಲದ ಮರದಲ್ಲಿ ಇನ್ನೂ ಅಲ್ಲೇ ಇತ್ತು. ಅಲ್ಲೇ ಅಲ್ವಾ ನೀನು ನನಗೆ ಮೊದಲ ಬಾರಿ ನಿನ್ನ ಮಾತನ್ನು ಹೇಳಿದ್ದು ಎಂದು ಸಾಕ್ಷಿ ನಗುತ್ತಾ ಕೇಳಿದಳು. ಹೌದು, ಆ ದಿನ ನಾನು ತುಂಬಾ ಹೆದರಿದ್ದೆ. ನಾನು ಕೂಡ. ಇಬ್ಬರೂ ನಕ್ಕರು. ಒಂದು ದಿನ ಕಾರ್ತಿಕ್ ಮತ್ತು ನಂದಿನಿ ಸೇರಿ ಹೇಳಿದರು, ನಿಮ್ಮ ಪ್ರೀತಿ ನೋಡಿದರೆ ಸಿನಿಮಾದ ಕಥೆಯಂತಿದೆ. ಸಂದೀಪ್ ಉತ್ತರಿಸಿದನು, ಸಿನಿಮಾದಲ್ಲಿ ಅನೇಕ ತಿರುವುಗಳಿರ್ತವೆ, ನಮ್ಮ ಕಥೆಯಲ್ಲಿ ನಂಬಿಕೆಯೇ ದೊಡ್ಡ ತಿರುವು. ಸಾಕ್ಷಿ ತಲೆಯಾಡಿಸಿ ನಗಿದಳು. 3ನೇ ವರ್ಷದ ಕೊನೆಯ ಪರೀಕ್ಷೆಯ ದಿನ ಇಬ್ಬರು ತಮ್ಮ ತಮ್ಮ ಪರೀಕ್ಷೆ ಮುಗಿಸಿ ನೇರವಾಗಿ ಶಾಲೆಯ ಆಲದ ಮರದ ಕೆಳಗೆ ಭೇಟಿಯಾದರು. 3 ವರ್ಷಗಳ ಹಿಂದೆ ಬೇರೆ ಕಾಲೇಜಿಗೆ ಹೋಗುತ್ತಿದ್ದೇವೆ ಎಂದು ಬೇಸರವಾಗಿತ್ತು ಎಂದ ಸಂದೀಪ್. ಆದರೆ ದೂರ ನಮ್ಮ ಪ್ರೀತಿಯನ್ನು ಕಡಿಮೆ ಮಾಡಲಿಲ್ಲ ಎಂದಳು ಸಾಕ್ಷಿ. ಇನ್ನೂ ಒಂದು ಮಾತು ಏನು, ನಮ್ಮ ಕಥೆಯಲ್ಲಿ ಯಾರೂ ನಮ್ಮನ್ನು ಬೇರ್ಪಡಿಸಲಿಲ್ಲ, ಏಕೆಂದರೆ ನಮ್ಮ ಸಂಬಂಧ ಬಲ, ನಮ್ಮ ನಂಬಿಕೆ. ಸಾಕ್ಷಿ ನಗುಮುಖದಿಂದ ಅವಳ ಕೈ ಹಿಡಿದಳು. ಶಾಲೆಯಲ್ಲಿ ಆರಂಭವಾದ ಈ ಪ್ರೀತಿ ಕಾಲೇಜಿನ 3 ವರ್ಷಗಳನ್ನು ದಾಟಿ
ಇನ್ನೂ ಅದೇ ರೀತಿಯಲ್ಲಿ ಉಳಿದಿದೆ. ಮುಂದೆಯೂ ಹೀಗೆ ಇರುತ್ತದೆ. ಸಂಜೆಯ ಸೂರ್ಯ ನಿಧಾನವಾಗಿ ಆಗಮಿಸುತ್ತಿದ್ದ. ಶಾಲೆಯ ಮೈದಾನದಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ಆಲದ ಮರದ ಎಲೆಗಳು ಸದ್ದಿಲ್ಲದೆ ಅಲೆಯುತ್ತಿದ್ದವು. ಸಂದೀಪ್ ಮತ್ತು ಸಾಕ್ಷಿ ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರು ತಮ್ಮ ಭವಿಷ್ಯವನ್ನು ಕಂಡರು. ಯಾವುದೇ ತಪ್ಪು ಅರ್ಥಗಳಿಲ್ಲ, ಯಾವುದೇ ಬೇರ್ಪಡಿಸುವ ಘಟನೆಗಳಿಲ್ಲ, ಯಾವುದೇ ಕುಟುಂಬದ ಅಡ್ಡಿ ಇಲ್ಲ. ಕೇವಲ ನಂಬಿಕೆ, ಗೌರವ ಮತ್ತು ನಿಷ್ಕಪಟ ಪ್ರೀತಿ ಮಾತ್ರ. ಅವರ ಪ್ರೇಮ ಕಥೆ ಅಲ್ಲೇ ಮುಗಿಯಲಿಲ್ಲ. ಅದು ಪ್ರತಿದಿನ ಹೊಸದಾಗಿ ಅರಳುತ್ತಲೇ ಇತ್ತು. ಶಾಲೆಯಲ್ಲಿ ಹುಟ್ಟಿದ ಆ ಪ್ರೀತಿ ಕಾಲೇಜು ದಿನಗಳನ್ನು ದಾಟಿ ಸಮಯ ಬದಲಾಗಿದ್ದರು, ನಗರ ಬದಲಾಗಿದ್ದರು, ಪರಿಸ್ಥಿತಿಗಳು ಬದಲಾಗಿದ್ದರು, ಎಂದಿಗೂ ಬದಲಾಗಲಿಲ್ಲ. ಪ್ರೀತಿ ಅಂದರೆ ಕೇವಲ ಒಟ್ಟಿಗೆ ಇರುವುದಲ್ಲ, ದೂರವಿದ್ದರೂ ಮನಸ್ಸಿನಲ್ಲಿ ಸದಾ ಜೊತೆಯಾಗಿ ಬದುಕುವುದೇ ನಿಜವಾದ ಪ್ರೀತಿ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.